ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ. ನಾರಾಯಣನ ಅನುಗ್ರಹವಿಲ್ಲದೆ ಮೋಕ್ಷ ಆಗುವುದಿಲ್ಲ ಅಂತ ಈ ಹಿಂದೆ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ಮತ್ತು ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪ ಎರಡನ್ನೂ ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಈಗ ತತ್ವ ಪ್ರಕಾಶಿಕೆ ಇದ್ರ ಬಗ್ಗೆ ಏನೇನು ವಿವರಗಳನ್ನು ಕೊಟ್ಟಿದೆ, ಏನು ವ್ಯಾಖ್ಯಾನಿಸಿದೆ ಅನ್ನೋದನ್ನು ನೋಡಬೇಕು. ಈಗಾಗಲೇ ತತ್ವ ಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿ ಎರಡನ್ನು ನೋಡಿರುವುದರಿಂದ ಇದನ್ನು ನೋಡುವುದು ಸುಲಭ ಆಗ್ತದೆ. ಅದನ್ನು ಸ್ವಲ್ಪ ವೇಗವಾಗಿ ಹೀಗೆ ನೋಡೋಣ. ನಾರಾಯಣನ ಪ್ರಸಾದವಿಲ್ಲದೆ ಮೋಕ್ಷ ಆಗುವುದಿಲ್ಲ ಅಂತ ಆದರೆ ಹಾಗಾದರೆ ನಾರಾಯಣನ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮನ ಜಿಜ್ಞಾಸೆ ಅಲ್ಲ. ಅಲ್ಲೊಂದು ಪ್ರಶ್ನೆ ಬರಬಹುದು, ನಾರಾಯಣನೇ ಬ್ರಹ್ಮ. ಸೂತ್ರಕಾರರು ನಾರಾಯಣನೇ ಬ್ರಹ್ಮ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆದ್ರಿಂದ ನಾರಾಯಣನ ಜಿಜ್ಞಾಸೆ ಅಂದ್ರು ಬ್ರಹ್ಮ ಜಿಜ್ಞಾಸೆ ಅಂದ್ರು ಒಂದೇ ಆಯಿತು ಅಂತ ಯಾರಾದರೂ ಅಭಿಪ್ರಾಯ ಪಡ್ಬೋದು. ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ, ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಆದ್ರಿಂದ ಸೂತ್ರಕಾರರು ಯಾವ ಅಭಿಪ್ರಾಯದಲ್ಲಿ ಇಲ್ಲಿ ಬ್ರಹ್ಮಾನು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನಾರಾಯಣನೇ ಬ್ರಹ್ಮ ಎಂಬ ಶಬ್ದದಿಂದ ಹೇಗೆ ತಗೋತೀರಿ ಅಂತ ಪ್ರಶ್ನೆ. ಅದಕ್ಕೆ ಬ್ರಹ್ಮ ಶಬ್ದಷ್ಟೇ ವಿಷ್ಣಾವೇವ ಅಂತ ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಹೇಳ್ತಿದ್ದಾರೆ. ವಿಷ್ಣಾವೇವ ಅಂದ್ರೆ ವಿಷ್ಣಾವೇವ ಮುಖ್ಯ. ಬೇರೆಯವರನ್ನು ಕೂಡ ಬ್ರಹ್ಮ ಶಬ್ದ ಹೇಳ್ಬಹುದು, ಆದರೆ ಬ್ರಹ್ಮ ಶಬ್ದ ವಿಷ್ಣುವನ್ನೇ ಮುಖ್ಯವಾಗಿ ಹೇಳ್ತದೆ ಅಂತ ಅದರ ತಾತ್ಪರ್ಯ. ಬ್ರಹ್ಮ ಶಬ್ದಗಳಿಗೆ ಅನೇಕ ಇರಬಹುದು, ಆದರೆ ವಿಷ್ಣುವಿನಲ್ಲಿ ಅದು ಮುಖ್ಯವಾಗಿ ಪ್ರವೃತ್ತ ಆಗೋದ್ರಿಂದ ಮುಖ್ಯವನ್ನೇ ಇಲ್ಲಿ ತಗೊಳ್ಬೇಕು. ಅದೇ ಆ ಬ್ರಹ್ಮ ಶಬ್ದಕ್ಕೆ ನಾರಾಯಣ ಎಂಬ ಅರ್ಥವೇ ಸೂತ್ರಕಾರರಿಗೆ ವಿವಕ್ಷಿತಾಗಿದೆ ಅಂತ ಅದರ ತಾತ್ಪರ್ಯ. ಸವಿಷ್ಣುರಾಹ ಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಹೀಗೇನು ಬಂದಿದೆಯಲ್ಲ, ಹೀಗೆ ನಿರಂತರ ಸೂತ್ರದ್ವಯೇನ ಸವಿಷ್ಣುರಾಹ ಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಆದ್ಮೇಲೆ ಒಂದು ದಂಡ ಇದೆ, ಫುಲ್ ಸ್ಟಾಪಿನ ರೂಪದಲ್ಲಿ ಒಂದು ದಂಡ ಇದೆ. ಅದೇಕೋ ಅಷ್ಟಲ್ಲಿ ಬೇಕಾಗಿಲ್ಲ, ದಂಡ ಸರಿಯಾಗೋದಿಲ್ಲ. ಸವಿಷ್ಣುರಾಹ ಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಥವಾ ದಂಡ ಇದ್ರೂ ಅದು ಸೂತ್ರದ ಸಮಾಪ್ತಿಯನ್ನು ತೋರಿಸಲಿಕ್ಕೋಸ್ಕರ ದಂಡ ಹೇಳಿದ್ದಾರೆ ಅಂತ ನಾವು ತಿಳ್ಕೋಬಹುದು. ತಪ್ಪೇನಲ್ಲ, ಇದ್ರೆ ಇರ್ಲಿ. ನಿರಂತರ ಸೂತ್ರದ್ವಯೇನ ಒಂದಾದ್ಮೇಲೆ ಒಂದು ಬಂದಿವೆ ಆ ಸೂತ್ರಗಳು. ಆದ್ರಿಂದ ಹೀಗೆ ಸವಿಷ್ಣುರಾಹ ಹಿ ಮತ್ತು ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಅನ್ನೋದು ನಿರಂತರವಾದ ಎರಡು ಸೂತ್ರಗಳು, ಒಂದಾದ್ಮೇಲೆ ಒಂದು ಬಂದಿರುವಂತಹ ಎರಡು ಸೂತ್ರಗಳು ದೈವ ಮೀಮಾಂಸಾದಲ್ಲಿ. ಅಲ್ಲಿ ವಿಷ್ಣುವನ್ನೇ ಬ್ರಹ್ಮ ಅಂತ ಹೇಳಿದ್ದಾರೆ, ಅದನ್ನ ನಾವು ನೋಡಿದ್ದೀವಿ. ಈಗ ಸವಿಷ್ಣುರಾಹ ಹಿ ಅನ್ನೋಲ್ಲಿ ವಿಷ್ಣು ಶಬ್ದ ಇದೆ, ತಂ ಬ್ರಹ್ಮೇತ್ಯಾಚಕ್ಷತೆ ಆ ವಿಷ್ಣುವನ್ನೇ ಬ್ರಹ್ಮ ಅಂತ ಹೇಳ್ತಾರೆ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಆದ್ರಿಂದ ಈ ಬ್ರಹ್ಮ ಶಬ್ದವಾಚ್ಯನಾದವನು, ನಾರಾಯಣ ಶಬ್ದವಾಚ್ಯನಾದವನು, ವಿಷ್ಣು ಶಬ್ದವಾಚ್ಯನಾದವನು ಒಬ್ಬನೇ ಅಂತ ಹೀಗೆ ನಮಗೆ ಸ್ಪಷ್ಟ ಆಗ್ತದೆ. ಸೂಚಯತಿ ವಿಷ್ಣು ಗ್ರಹಣೇನ. ಸೂಚಯತಿ ಅಂತ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ಅದು ಬೇಡ ಅಂತ ಕಾಣಿಸ್ತದೆ. ಫುಲ್ ಸ್ಟಾಪ್ ತಪ್ಪಿರ್ಬೇಕು. ಸೂಚಯತಿ ವಿಷ್ಣು ಗ್ರಹಣೇನ. ಬ್ರಹ್ಮ ಶಬ್ದಸ್ಯ ಅನ್ಯತ್ರಾಪಿ ರೂಢತ್ವಾತ್ ರೂಢೇರೇವ ಮುಖ್ಯತ್ವಾತ್ ಕುತೋ ವಿಷ್ಣಾವೇವ ಅಸೌ ಮುಖ್ಯತಾ ಇತ್ಯತಃ ಯಂ ಇತ್ಯತಃ ಯಮಿತಿ. ಬ್ರಹ್ಮ ಶಬ್ದ ಹರಿಯನ್ನು ಬಿಟ್ಟು ಬೇರೆಯವರಲ್ಲೂ ರೂಢ ಆಗಿರ್ಬೋದಲ್ಲ, ಅದು ವಿಷ್ಣುವನ್ನೇ ಯಾಕೆ ತಗೊಳ್ಬೇಕು ಅಂದ್ರೆ ಅದಕ್ಕೆ ಎಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಂಬರಣಿ ಸೂಕ್ತದ ಮೂಲಕ ಉತ್ತರ ಕೊಡ್ತಿದ್ದಾರೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲೊಂದು ವಿಷಯ ಇದೆ, ಅದನ್ನ ನಾವು ನೋಡಬೇಕು. ತತ್ವ ಪ್ರದೀಪದಲ್ಲಿ ಆ ಸೂತ್ರದ ರೀತಿ ಹೇಗಿದೆ? ವಾಸ್ತವಿಕವಾಗಿ ಇವೆರಡು ಸೂತ್ರಗಳು ಯಾವುದು? ದೈವ ಮೀಮಾಂಸಾದಲ್ಲಿ ಕೊನೆಗೆ ಇವೆರಡು ಸೂತ್ರಗಳಿವೆ ಅಂತ ಬಂತು. ತತ್ವ ಪ್ರದೀಪ ನೋಡಿ, ಅಲ್ಲಿ ವಿಷ್ಣುರೇವ ಹಿ ತಚ್ಛ್ರುತೆ ಅಂತ ಸೂತ್ರ, ಆಮೇಲೆ ತಂ ಬ್ರಹ್ಮೇತ್ಯಾಚಕ್ಷತೆ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಮುಂದಿನ ಸೂತ್ರ. ಆ ತಂ ಬ್ರಹ್ಮೇತ್ಯಾಚಕ್ಷತೆ ಅನ್ನೋ ಸೂತ್ರದ ಬಗ್ಗೆ ಜಯತೀರ್ಥರು ಮತ್ತೆ ತತ್ವ ಪ್ರದೀಪಕಾರರು ತ್ರಿವಿಕ್ರಮ ಪಂಡಿತರ ನಡುವೆ ವಿವಾದ ಏನೂ ಇಲ್ಲ, ಅದು ಹಾಗೇ ಇದೆ ಸೂತ್ರ. ಆದರೆ ತ್ರಿವಿಕ್ರಮ ಪಂಡಿತರ ದೃಷ್ಟಿಯಿಂದ ವಿಷ್ಣುರೇವ ಹಿ ತಚ್ಛ್ರುತೆ ಅಂತ ಆ ಸೂತ್ರದ ಸ್ವರೂಪ.
ಆದರೆ ಜಯತೀರ್ಥರು ಅದನ್ನ ಸ ವಿಷ್ಣು ರಾಹಹಿ ಅಂತ ಹೀಗೆ ತಗೊಂಡಿದ್ದಾರೆ ಸೂತ್ರವನ್ನು. ಅದರಿಂದ ಸೂತ್ರದ ಸ್ವರೂಪ ಏನು ಅದು ಗೊತ್ತಾಗೋದಿಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಇದ್ರ ಬಗ್ಗೆ ಗೋವಿಂದಾಚಾರ್ಯರು ಹೀಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಂದ ಸಾಕ್ಷಾತ್ತಾಗಿ ಪಾಠ ಕೇಳಿದವರು. ಅದರಿಂದ ಸವಿಷ್ಣುರೇವ ಹಿ, ವಿಷ್ಣುವೇ ಈ ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯ ಮುಖ್ಯವಾಗಿ, ಯಾಕೆಂದರೆ ತತ್ಶ್ರುತೇ, ಹಾಗೆ ಕೇಳಿ ಬಂದಿರುವುದರಿಂದ. ಮುಂದೆ ತಮ್ಮ ಬ್ರಹ್ಮೇತ್ಯಾಚಕ್ಷತೆ, ಅವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರಿಂದ ಸಾಕ್ಷಾತ್ತಾಗಿ ಪಾಠ ಕೇಳಿದವರು ತ್ರಿವಿಕ್ರಮ ಪಂಡಿತರಾದ್ರಿಂದ ವಿಷ್ಣುರೇವ ಹಿ ತತ್ಶ್ರುತೇ ಅಂತಲೇ ಆ ಸೂತ್ರ ಆಗಬೇಕು ಅಂತ ತ್ರಿವಿಕ್ರಮ ಪಂಡಿತರು ತಮ್ಮ ತತ್ವ ಪ್ರದೀಪದಲ್ಲಿ ಹೇಳ್ತಾರೆ. ಆದರೆ ಜಯತೀರ್ಥರು ಸ ವಿಷ್ಣು ರಾಹಹಿ ಅಂತ ಹೇಳಿದ್ದಾರೆ. ಹೀಗೆ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯವನ್ನು ಗೋವಿಂದಾಚಾರ್ಯ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ಮತ್ತೆ ಮುಂದೆ ಅದ್ರ ಬಗ್ಗೆ ನಾನು ಮತ್ತಷ್ಟು ಆಲೋಚನೆ ಮಾಡಿದಾಗ ಗೋವಿಂದಾಚಾರ್ಯರು ಕೊನೆಗೆ ತಮ್ಮ ಅಭಿಪ್ರಾಯ ಬದಲು ಮಾಡಿಕೊಂಡಿದ್ರು ಅಂತ ಕೇಳಿ ಬಂತು. ಯಾಕೆಂದ್ರೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲೇ ಕೆಲವರು ವಿಷ್ಣುರೇವ ಹಿ ತತ್ಶ್ರುತೇ ಅಂತ ಹೇಳಿದ್ದಾರೆ ಆ ಸೂತ್ರ ಸ್ವರೂಪವನ್ನು. ಇನ್ನು ಕೆಲವರು ವಿಷ್ಣು ರಾಹಹಿ ಅಂತ ಹೇಳಿದ್ದಾರೆ. ಜಯತೀರ್ಥರಲ್ಲ, ಜಯತೀರ್ಥರು ಸಾಕ್ಷಾತ್ ಶಿಷ್ಯರಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಉಳಿದವರು ಕೆಲವರು ಈ ತ್ರಿವಿಕ್ರಮ ಪಂಡಿತರ ವಂಶಸ್ಥರೇ, ಆಚಾರ್ಯರ ಸಮಕಾಲೀನರೇ ಈ ಬ್ರಹ್ಮಸೂತ್ರ ಮತ್ತು ಅನುವ್ಯಾಖ್ಯಾನ ಇತ್ಯಾದಿಗಳಿಗೆ ಕೆಲವು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆದ್ದರಿಂದ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲೇ ಆ ಸೂತ್ರದ ಸ್ವರೂಪದ ಬಗ್ಗೆ ವಿವಾದ ಇದೆ. ಅದರಿಂದ ಅದ್ರ ಬಗ್ಗೆ ಏನೂ ಖಚಿತವಾಗಿ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಗೋವಿಂದಾಚಾರ್ಯರು ಕೊನೆಗೆ ಅಭಿಪ್ರಾಯ ಪಡ್ತಾ ಇದ್ರು ಅಂತ ಹೀಗೊಂದು ಅಭಿಪ್ರಾಯ ಕೇಳಿ ಬಂತು. ಹೀಗೆ ವಿವಾದ ಇರೋದ್ರಿಂದ ಹೆಚ್ಚು ಸ್ಪಷ್ಟವಾಗಿ ಏನೂ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದಲೇ ಅದು ಋಷಿಕೇಶ ತೀರ್ಥರು ಬರೆದಿಟ್ಟ ಪಾಠ ಇರಲಿ ಅಥವಾ ಮತ್ತಾವುದೇ ಪಾಠ ಇರಲಿ, ಅದ್ರ ಬಗ್ಗೆ ಇಂಥ ಅನೇಕ ಥರದ ಗೊಂದಲಗಳು ನಮಗೆ ಉಳಿತವೆ. ಋಷಿಕೇಶ ತೀರ್ಥರು ಬರೆದಿಟ್ಟಂತಹ ಪಾಠ ಅದು ಹೆಚ್ಚು ಅಥೆಂಟಿಕ್ ಆಗಿರಬಹುದು. ಆದರೂ ಹೀಗೆಲ್ಲ ಗೊಂದಲಗಳು ಬಂದಾಗ ಆಚಾರ್ಯರಿಗೆ ಸಮ್ಮತವಾದ ಪಾಠ ಯಾವುದು, ಸ್ಪಷ್ಟವಾದ ಪಾಠ ಯಾವುದು ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ತದೆ. ಆದರೂ ಈ ತತ್ವಪ್ರಕಾಶಿಕ, ಜಯತೀರ್ಥರ ತತ್ವಪ್ರಕಾಶಿಕೆಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದಂಥ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ಅದನ್ನ ಜಯತೀರ್ಥರ ಅಭಿಪ್ರಾಯವನ್ನು ಎತ್ತಿ ಹಿಡಿದಿದ್ದಾರೆ. ಯಾಕೆಂದ್ರೆ ಅನುವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅದೆಲ್ಲ ಬಂದಿದೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಭಾವದೀಪದಲ್ಲಿ ನಾವು ಅದನ್ನ ಉಕ್ತಂಚ ಅನುಭಾಷ್ಯೆ ಸುಮಾರು 10-15 ವಾಕ್ಯ ಆದ್ಮೇಲೆ ಭಾವದೀಪದಲ್ಲಿ ಹೀಗಿದೆ: ಸ್ವಯಂ ಭಗವತ ವಿಷ್ಣು ಬ್ರಹ್ಮೇತ್ಯೇತತ್ ಪುರೋದಿತಂ ಸವಿಷ್ಣುರಾಹೀತ್ಯಂತೆ ದೇವಶಾಸ್ತ್ರಸ್ಯ ತೇನ ಹಿ ಅಂತ ಅನುವ್ಯಾಖ್ಯಾನದಲ್ಲಿ ಬಂದದ್ದು ಒಂದು ಮಾತನ್ನ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದಾರೆ. ಆದ್ದರಿಂದ ಜಯತೀರ್ಥರ ಅಭಿಪ್ರಾಯಕ್ಕೆ ಅನುಸಾರವಾಗಿ ಆ ಅನುವ್ಯಾಖ್ಯಾನದ ಬೆಂಬಲ ಇರೋದ್ರಿಂದ, ಅನುವ್ಯಾಖ್ಯಾನದಲ್ಲಿ ಇವೆರಡೂ ದೈವ ಮೀಮಾಂಸಾದ ಸೂತ್ರಗಳನ್ನ ಸವಿಷ್ಣುರಾಹ ಅಂತ ಹೇಳಿದ್ದಾರೆ. ಆ ಅನುವ್ಯಾಖ್ಯಾನದ ಮಾತುಗಳು ನಿಮಗೆ ಕಾಣಿಸ್ತದೆ. ಸವಿಷ್ಣುರಾಹ ಹಿ ಇತಿ ಅಂತೆ ದೇವಶಾಸ್ತ್ರಸ್ಯ, ದೇವಶಾಸ್ತ್ರಸ್ಯ ಅಂತೆ. ದೇವಶಾಸ್ತ್ರ ಅಂದ್ರೆ ಅದೇ ದೇವಮೀಮಾಂಸ, ದೇವತೆಗಳ ತಾರತಮ್ಯವನ್ನು ಹೇಳುವಂಥ ಶಾಸ್ತ್ರ. ಆದ್ರಿಂದ ಸವಿಷ್ಣುರಾಹ ಹಿ ಅಂತ ಅನುವ್ಯಾಖ್ಯಾನದಲ್ಲೇ ಇದೆ, ಮತ್ತು ತಮ್ಮ ಬ್ರಹ್ಮೇತ್ಯಾಚಕ್ಷತೆ ಅಂತ ಅದ್ರ ಮುಂದೆಂದು. ಹೀಗೆ ಅನುವ್ಯಾಖ್ಯಾನಕ್ಕೆ ಅನುಗುಣವಾಗಿ ಜಯತೀರ್ಥರು ಪರಿಗ್ರಹಿಸಿದಂಥ ಪಾಠ ಇದೆ. ಇದು ರಾಘವೇಂದ್ರ ಸ್ವಾಮಿಗಳು ಮೊದಲಾದವರೆಲ್ಲರೂ ಕೂಡ ಬರೆದಿರುವಂತಹ ವಿಚಾರ. ಹೀಗೆ ಜಯತೀರ್ಥರ ಅಭಿಪ್ರಾಯಕ್ಕೆ ಅನುಗುಣ ಈ ಅನುವ್ಯಾಖ್ಯಾನದ ಬೆಂಬಲ ಇದೆ ಅಂತಂದ ಮೇಲೆ ತ್ರಿವಿಕ್ರಮ ಪಂಡಿತರು ಹೇಳಿದ ಅಭಿಪ್ರಾಯಕ್ಕೆ ಯಾವುದರ ಬೆಂಬಲ ಇದೆ ಅಂತ ನಾನು ಜಿಜ್ಞಾಸೆ ವ್ಯಕ್ತ ಮಾಡಿದೆ. ಹಾಗೆ ಜಿಜ್ಞಾಸೆ ವ್ಯಕ್ತ ಮಾಡಿದಾಗಲೂ ಕೂಡ ಈಗ ಅದ್ರ ಬಗ್ಗೆ ಗೋವಿಂದಾಚಾರ್ಯರು ಮೊದಲು ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯವನ್ನು ಎತ್ತಿ ಹಿಡಿತಾ ಇದ್ರು. ಈಗ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗ್ತಿಲ್ಲ ಅಂತ, ತನಗೆ ಅದ್ರ ಬಗ್ಗೆ ಗೊಂದಲ ಇದೆ, ನಿಶ್ಚಯ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅವರು ಕೂಡ ತಮ್ಮ ಕೊನೆ ಕಾಲದಲ್ಲಿ ಹೇಳ್ತಾ ಇದ್ರು ಅಂತ ಕೇಳಿ ಬಂದಿದೆ. ಇದ್ರ ಬಗ್ಗೆ ಇದಕ್ಕಿಂತ ಹೆಚ್ಚಿಂದ ಏನು ಈಗ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೈವ ಮೀಮಾಂಸಾ ಅಂತ ಅನ್ನೋದು ಈಗ ಉಪಲಬ್ಧವೇ ಇಲ್ಲ. ಇದೇ ಒಂದಿಷ್ಟೇ ಓಮಥಾತೋ ದೈವಿ ಮೀಮಾಂಸಾ ಅಂತ ಎಲ್ಲೋ ಒಂದ್ ಕಡೆ ಕೇಳಿ ಬರ್ತದೆ ಸರ್ವಮೂಲದಲ್ಲಿ ಮೊದಲ ಸೂತ್ರ. ಕೊನೆಯ 2 ಸೂತ್ರಗಳು ಹೀಗಿವೆ. ಆ ಕೊನೆಯ ಸೂತ್ರ ತಂ ಬ್ರಹ್ಮೇತ್ಯಾಚಕ್ಷತೆ ತಂ ಬ್ರಹ್ಮೇತ್ಯಾಚಕ್ಷತೆ, ಅದ್ರ ಬಗ್ಗೆ ವಿವಾದ ಇಲ್ಲ. ಅದ್ರ ಹಿಂದಿನ ಸೂತ್ರದ ಬಗ್ಗೆ ಈಗ ಒಂದು ವಿವಾದ ಉಳಿತದೆ. ಸದ್ಯ ಆ ವಿವಾದವನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಏನು ಕೂಡ ಮಾರ್ಗ ಕಾಣಿಸೋದಿಲ್ಲ. ಅಲ್ಲಿ ನಿರಂತರ ಸೂತ್ರದ್ವಯೇನ ಅಂತಿದೆ.
ನಿರಂತರ ಸೂತ್ರದ್ವಯ ಅಂದ್ರೆ ಒಂದಾದ್ಮೇಲೆ ಬಂದದ್ದು. ನಿರಂತರ ಇತ್ಯಸ್ಯ ರಾಘವೇಂದ್ರ ಸ್ವಾಮಿಗಳ ಮಾತಿನಲ್ಲಿ ದೇವಮೀಮಾಂಸಾ ಆನಂತರ್ಯಂ ಅಸ್ಯ ಉಕ್ತಂ ಭವತಿ. ದೇವಮೀಮಾಂಸಾ ಸೂತ್ರ ಗ್ರಂಥದ ನಂತರ ಬಂದಿರುವುದು ಅಸ್ಯ ಅಂದ್ರೆ ಈ ಬ್ರಹ್ಮಸೂತ್ರ ಗ್ರಂಥ. ಮೊದಲು ನಾನು ಕಳೆದ ದಿವಸ ಪಾಠದಲ್ಲಿ ಅದನ್ನು ಹೇಳಿದ್ದೆ. ದೈವಮೀಮಾಂಸವನ್ನು ಮೊದಲು ವ್ಯಾಸರು ರಚನೆ ಮಾಡಿದರು, ಮೊದಲ ಸೂತ್ರ ಮತ್ತು ಕೊನೆಯ ಸೂತ್ರ. ನಡುವಿನ ಸೂತ್ರಗಳನ್ನು ರಚನೆ ಮಾಡಲಿಕ್ಕಿಂತ ಪೈಲ ಮತ್ತು ಪೈಲನಲ್ಲಿ ಆವಿಷ್ಟನಾದ ಶೇಷ ಅವನಿಗೆ ಹೇಳಿದ್ರು ಅಂತ. ಅದರ ನಂತರ ಬಂದಿರುವುದೇ ಈ ಬ್ರಹ್ಮಸೂತ್ರ. ನಿರಂತರ ಅಂತ ಬಂದಿದ್ದರಿಂದ ನಿರಂತರ ಇತ್ಯಸ್ಯ ಜಿಜ್ಞಾಸಾ ಸೂತ್ರ ಅವ್ಯವಹಿತ ಇತ್ಯಪ್ಯಾಹು. ನಿರಂತರ ಅಂದ್ರೆ ಏನರ್ಥ? ಈ ಬ್ರಹ್ಮಜಿಜ್ಞಾಸ ಅಂತ ಏನು ಸೂತ್ರ ಇದೆಯಲ್ಲ, ಇದಕ್ಕಿಂತ ಹಿಂದೆ ಬಂದಿರುವುದು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದೇನೇ ಇರಲಿ, ಸೂತ್ರಗಳ ದೃಷ್ಟಿಯಿಂದ ಸವಿಷ್ಣುರಾಹಿ ಅಂತ ಒಂದು, ಅದಾದ್ಮೇಲೆ ತದ್ವನ್ಮಹಿ ತ್ಯಾಚಕ್ಷತೆ, ಅಲ್ಲಿಗೆ ದೈವ ಮೀಮಾಂಸ ಮುಗೀತು. ಅದ್ರ ನಂತರ ಇಮಿಡಿಯೇಟ್ಲಿ ಪ್ರಾರಂಭ ಕಂಡದ್ದು ಬ್ರಹ್ಮಸೂತ್ರಗಳು. ಅದರಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂದಿದೆ. ಹಾಗಾದ್ರೆ ಇಲ್ಲಿ ಬ್ರಹ್ಮ ಅಂದ್ರೆ ಯಾರನ್ನು ತಿಳ್ಕೊಳ್ಬೇಕು? ಇವೆಲ್ಲ ಸೂತ್ರಗಳನ್ನು ವ್ಯಾಸರೇ ರಚನೆ ಮಾಡಿದ್ದು. ಆ ಬ್ರಹ್ಮ ಎಂಬ ಶಬ್ದದಿಂದ ಹಿಂದೆ ಬಂದಿರುವಂತಹ ಬ್ರಹ್ಮನನ್ನೇ ತಗೊಳ್ಬೇಕು. ಹಿಂದೆ ಬಂದಿರೋ ಬ್ರಹ್ಮ ಯಾರು ಅಂದ್ರೆ ಸ ವಿಷ್ಣು ರೇವಹಿ ಅಥವಾ ವಿಷ್ಣು ರಾಹಹಿ, ವಿಷ್ಣುವೇ. ಅದೇ ವಿಷ್ಣು, ಅದೇ ನಾರಾಯಣ, ಅವನೇ ಬ್ರಹ್ಮ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಇಷ್ಟು ಅದ್ರ ಬಗ್ಗೆ ತಿಳಿದು ಬಂದಿದೆ. ಇದಕ್ಕಿಂತ ಹೆಚ್ಚಿಂದೇನು ಈಗ ನಮಗೆ ಅದರಿಂದ ತಿಳಿಯುವ ಸಾಧ್ಯತೆ ಇಲ್ಲ. ತಮ್ಮ ಬ್ರಹ್ಮ ನಿರಂತರ ಸೂತ್ರದ್ವಯನ, ನಿರಂತರ ಅಂದ್ರೆ ಒಂದಾದ್ಮೇಲೆ ಒಂದು ಬಂದಿರುವುದು ಅಂತ ಇಷ್ಟು ಅರ್ಥ ಇಟ್ಕೊಂಡ್ರೆ ಸಾಕು. ಎರಡು ಒಟ್ಟೊಟ್ಟಿಗೆ ಇರುವಂಥವು. ದೈವಮೀಮಾಂಸಾದಲ್ಲಿ ಕೊನೆಯ ಸೂತ್ರ ಮತ್ತು ಅದ್ರ ಹಿಂದಿನ ಸೂತ್ರ ಅಂತ ಅದರ ಅರ್ಥ. ಬ್ರಹ್ಮತ್ವೇನ ನಾರಾಯಣ ಸೇವ ಪ್ರಸ್ತುತಿಂ ಸೂಚಯತಿ ವಿಷ್ಣು ಗ್ರಹಣೇನ. ಆಯ್ತು. ಮುಂದೆ ವಿಷ್ಣು ಬ್ರಹ್ಮ ಶಬ್ದ ಬೇರೆಯವರಲ್ಲೂ ರೂಢ ಆಗಿದೆಯಲ್ಲ, ರೂಢಿಯಿಂದ ಕಂಡಿದೆಯಲ್ಲ, ಆದ್ರಿಂದ ರೂಢಿಯೇ ಮುಖ್ಯ ಅಲ್ವಾ? ರೂಢಿ ಅಂದ್ರೆ ಜನರ ಅಭ್ಯಾಸ. ಜನ ಆ ಶಬ್ದವನ್ನು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಅನ್ನೋದೇ ಮುಖ್ಯ ಅಲ್ವಾ ಅಂತ ಹೀಗೊಂದು ಜಿಜ್ಞಾಸೆ ಬಂದ್ರೆ, ಜಿಜ್ಞಾಸೆ ಇದೆ. ಮತ್ತೆ ಕುತೋ ವಿಷ್ಣಾವೇವ ಅಸೌ, ವಿಷ್ಣುವಿನಲ್ಲೇ ಅದನ್ನ ಯಾಕೆ ಹೇಳಬೇಕು ಅಂತ ಹೀಗೊಂದು ಪ್ರಶ್ನೆ. ಅದಕ್ಕೆ ನಾವು ಸ್ವಲ್ಪ ಅದನ್ನು ವಿಸ್ತರಿಸಿ ನೋಡ್ಕೋಬಹುದು. ಅದು ಹೇಗೆಂದ್ರೆ, ತತ್ವನಿರ್ಣಯದಲ್ಲಿ ಬಂದದ್ದು ಮಾತೊಂದಿದೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ. ಎಲ್ಲಾ ಜೀವರನ್ನು ಬ್ರಹ್ಮ ಅಂತ ಕರೀತಾರೆ, ಮುಕ್ತಿ ಹೋದವರನ್ನ ಪರಬ್ರಹ್ಮ ಅಂತಾರೆ. ಮತ್ತೆ ಪ್ರಕೃತಿಯನ್ನ ಪರಮ ಬ್ರಹ್ಮ ಅಂತಾರೆ. ಇನ್ನು ಗಮನಿಸ್ಬೇಕು, ಬ್ರಹ್ಮ ಜೀವರು, ಪರಬ್ರಹ್ಮ, ಬ್ರಹ್ಮಕ್ಕೊಂದು ಪರ ಅಂತ ಸೇರ್ಕೊಂಡಾಗ ಮುಕ್ತರಾಗ್ತಾರೆ. ಪರಕ್ಕೆ ಮತ್ತೊಂದು ಮಕಾರ ಸೇರ್ಕೊಂಡಾಗ ಲಕ್ಷ್ಮಿ ಆಗ್ತಾಳೆ. ಪರಮ ಬ್ರಹ್ಮ ಅಂದ್ರೆ ಲಕ್ಷ್ಮಿ. ಅದಕ್ಕೊಂದು ಪರಮ ಅನ್ನೋ ಶಬ್ದಕ್ಕೆ ಮತ್ತೊಂದು ಮಹತ್ ಅಂತ ಶಬ್ದ ಸೇರಿಸಿದಾಗ ಪರಮಂ ಮಹದ್ ಅಚ್ಯುತಃ, ಪರಮ ಮಹತ್ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ಈಗ ಬಂದಿದೆ. ಅಂತೂ ಬ್ರಹ್ಮ ಶಬ್ದವನ್ನು ಬೇರೆ ಬೇರೆ ಕಡೆ ಪ್ರಯೋಗ ಮಾಡ್ತಾರೆ. ರುದ್ರಾದಿಗಳಲ್ಲೂ ಇಂದ್ರಾದಿಗಳಲ್ಲೂ ಅದು ಪ್ರಯುಕ್ತ ಆಗಬಹುದು. ಅದರಿಂದ ವಿಷ್ಣುವನ್ನೇ ಹೇಗೆ ಹೇಳ್ತದೆ ಅಂತ ಹೇಗೆ ಹೇಳ್ತೀರಿ ಅಂದ್ರೆ, ಅದಕ್ಕೆ ಎಂ ಕಾಮಯೇ ಅಂತ ಈ ಅಂಬ್ರಿಣಿ ಸೂಕ್ತವನ್ನ ಆಚಾರ್ಯರು ಉದ್ಧರಿಸಿರೋದು. ಯದ್ಯಪಿ ಅನ್ಯತ್ರ ರೂಢ ಬ್ರಹ್ಮಶಬ್ದ ತಥಾಪಿ ವಿಷ್ಣಾವೇವ ಮುಖ್ಯ. ಬೇರೆ ಕಡೆನೂ ಬ್ರಹ್ಮಶಬ್ದ ಕಂಡಿರಬಹುದು, ಆದರೆ ಅದಕ್ಕೆ ಮುಖ್ಯವಾಗಿ ರೂಢಿ ಇರುವುದು ಈ ಪರಮಾತ್ಮನಲ್ಲೇ. ಅನ್ಯತ್ರ ಅಜ್ಞರೂಢಿತ್ವಾತ್. ರೂಢಿ ಅಂತ ಅನ್ನುವುದು ಅಜ್ಞರೂಢಿ ಮತ್ತು ವಿದ್ವದ್ ರೂಢಿ ಅಂತ ಎರಡು. ಅಜ್ಞರೂಢಿ ಅಂದ್ರೆ ಅಜ್ಞಾನಿಗಳು ಬಳಕೆ ಮಾಡುವಂತ ಒಂದು ಅಭ್ಯಾಸ, ಅವರಲ್ಲಿ ಬಳಕೆ ಇರುವುದು. ಆ ಬಳಕೆಯೇ ರೂಢಿ ಅಷ್ಟೇ, ಬೇರೆ ಏನಲ್ಲ. ಅದು ರುದ್ರಾದಿಗಳನ್ನು ಬೇರೆ ಜೀವರನ್ನು ಬ್ರಹ್ಮಶಬ್ದ ಹೇಳಿದಾಗ ಅದು ಅಜ್ಞಾನಿಗಳ ರೂಢಿ. ವಿದ್ವದ್ ರೂಢಿಯಿಂದ ಮಹಾ ಜ್ಞಾನಿಗಳ ರೂಢಿಗೆ ಅನುಸಾರವಾಗಿ ಆ ಬ್ರಹ್ಮಶಬ್ದ ಭಗವಂತನನ್ನೇ ಹೇಳ್ತದೆ ಅಂತ ಅರ್ಥ. ಇದು ಈ ಅಜ್ಞ ರೂಢಿ ಮತ್ತು ವಿದ್ವದ್ ರೂಢಿಯನ್ನು ನಾವು ಆಧುನಿಕ ವ್ಯವಸ್ಥೆಯಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಾವು ಒಂದು ಯಾವುದೋ ಇಂಗ್ಲಿಷಿನ ಶಬ್ದ ಮತ್ತೊಂದು ಯಾವುದೋ ಶಬ್ದವನ್ನ ನಾವು ಒಂದು ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ, ಒಂದು ಯಾವುದೋ ನಿರ್ದಿಷ್ಟ ಅರ್ಥದಲ್ಲಿ. ಆದರೆ ಅದಕ್ಕೇನೆ ಅರ್ಥಶಾಸ್ತ್ರ ಮತ್ತು ಈ ತಂತ್ರಜ್ಞಾನ ಮತ್ತು ಮೆಡಿಕಲ್ ಸೈನ್ಸ್ ಹೀಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ಇನ್ನೊಂದು ಅರ್ಥ ಇರ್ತದೆ. ಆವಾಗ ಡಿಕ್ಷನರಿಗಳಲ್ಲಿ ಕೊಟ್ಟಿರ್ತಾರೆ, ಇದು ಸ್ಪೆಷಲೈಸ್ಡ್ ವರ್ಡ್ ಅಂತ ಕೊಟ್ಟಿರ್ತಾರೆ. ಸ್ಪೆಷಲೈಸ್ಡ್ ವರ್ಡ್ ಅಂದ್ರೆ ಆ ನಿರ್ದಿಷ್ಟ ಶಾಸ್ತ್ರದಲ್ಲಿ ಪರಿಣತರಾದವರು ಆ ಶಬ್ದವನ್ನು ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಉದಾಹರಣೆಗೆ ಸ್ಯಾಂಕ್ಷನ್ ಅಂತ ಹೇಳಿದಾಗ, ಸ್ಯಾಂಕ್ಷನ್ ಮಾಡೋದು ಅಂದ್ರೆ ಮಂಜೂರು ಮಾಡೋದು ಅಂತ ಅರ್ಥ. ಯಾರೊಬ್ರು ಏನೋ ಕೇಳ್ತಾರೆ, ಅದನ್ನು ಸರ್ಕಾರ ಮಂಜೂರು ಮಾಡ್ತದೆ. ಅಥವಾ ಮತ್ತೊಬ್ರು ಯಾರೋ ದೊಡ್ಡ ಕಿರಿಯರು ಏನೋ ಕೇಳ್ತಾರೆ, ಹಿರಿಯರು ಅದನ್ನು ಮಂಜೂರು ಮಾಡ್ತಾರೆ. ಆದರೆ ಸ್ಯಾಂಕ್ಷನ್ ಅನ್ನೋದಕ್ಕೆ ಆರ್ಥಿಕ ನಿರ್ಬಂಧನ ಅಂತ ಒಂದು ಅರ್ಥ ಇದೆಯಲ್ಲ,
ಆ ಅರ್ಥ ಅದು ವಿದ್ವದ್ರೂಢಿ. ಸುಮ್ಮನೆ ಇದನ್ನು ತಿಳ್ಕೊಳ್ಳಿಕ್ಕಾಗಿ ನಾನು ಹೇಳಿದೆ. ಹೀಗೆ ಸ್ಯಾಂಕ್ಷನ್ ಅನ್ನೋದಕ್ಕೆ ಆರ್ಥಿಕ ನಿರ್ಬಂಧನ ಅನ್ನುವ ಅರ್ಥ ಅದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಹೀಗೆ ವಿದ್ವದ್ರೂಢಿ ಮತ್ತು ಅಜ್ಞರೂಢಿ ಅಂತ ಎರಡು ಇರ್ತವೆ. ಎಲ್ಲ ಶಾಸ್ತ್ರಗಳಲ್ಲೂ, ಕನ್ನಡದಲ್ಲೂ, ಇಂಗ್ಲಿಷ್ನಲ್ಲೂ, ಸಂಸ್ಕೃತದಲ್ಲೂ ಹೀಗಿದ್ದೇ ಇರ್ತದೆ. ಇಲ್ಲಿ ವಿದ್ವದ್ರೂಢಿ ಅಂದರೆ ಅಧ್ಯಾತ್ಮಶಾಸ್ತ್ರದಲ್ಲಿ ಸಕಲ ಶಬ್ದಗಳು ಭಗವಂತನನ್ನೇ ಹೇಳ್ತವೆ ಅಂತ ಅನ್ನೋದು ವಿದ್ವದ್ರೂಢಿ. ಅಲ್ಲಿ ಮಹಾನಾರಾಯಣ ಉಪನಿಷತ್ತಿದೆ. ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಯಮಂತಸ್ಸಮುದ್ರೇ ಕವಯೋ ವಯಂತಿ ಇದಕ್ಷರೇ ಪರಮೇ ಪ್ರಜಾಹ ಅಂತ ಹೀಗೆಲ್ಲ ಬಂದಿದೆಯಲ್ಲ. ಅಲ್ಲಿ ಯಮಿತಿ ಅಂತ ಹಿಂದೆ ಯಮಿತಿ ಅಂತ ಬಂತು. ಕುತೋ ವಿಷ್ಣಾವೇವ ಅಸೌ ಇತ್ಯತಃ ಯಮಿತಿ ಅಂತ. ಆ ಯಮಿತಿ ಅಂತ ಅನ್ನೋದನ್ನು ಹೇಳುವಾಗ ನಾನು ಇದು ಅಂಬೃಣಿ ಸೂಕ್ತ ಅಂತ ಹೇಳಿದೆ. ಅಂಬೃಣಿ ಸೂಕ್ತ ಅದು ಇನ್ನೂ ಮುಂದೆ ಬರಬೇಕು. ಯಮ ಅಂತಃಸಮುದ್ರೇ ಕವಯೋ ವಯಂತಿ ಅಂತ ಮಹಾನಾರಾಯಣ ಉಪನಿಷತ್ತಿದೆಯಲ್ಲ, ಅದನ್ನ ಅಲ್ಲಿ ಜಯತೀರ್ಥರು ಯಮಿತಿ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಅಂಬೃಣಿ ಸೂಕ್ತಕ್ಕೆ ಪ್ರವೇಶ ಇನ್ನೂ ಮುಂದೆ ಇದೆ. ಅದು ಇಲ್ಲಿ ಯಾವ ತತ್ವವನ್ನ ಜ್ಞಾನಿಗಳು ಸಮುದ್ರದ ಮಧ್ಯದಲ್ಲಿ ಇರುವವನು ಅಂತ ಭಾವಿಸ್ತಾರೋ, ಯಾರಿಂದ ಜಗತ್ತಿನ ತಾಯಿಯಾದ ಲಕ್ಷ್ಮಿ ಹುಟ್ಟಿದಳೋ ಅಂತ ಹೀಗೆಲ್ಲ ಬಂದಿದೆ ಅಂತ ಹೇಳಿ, ತದೇವ ಋತಂ ತದು ಸತ್ಯಮಾಹುಹು, ಆ ತತ್ವವನ್ನು ಋತ ಮತ್ತು ಸತ್ಯ ಎಂಬುದಾಗಿ ಹೇಳ್ತಾರೆ, ಅದನ್ನೇ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ಅಂತ ಹೀಗೆ ಬಂದಿದೆ. ಅಲ್ಲಿ ತತ್ಶಬ್ದ ಇದೆಯಲ್ಲ, ತತ್ಶಬ್ದದಿಂದ ವಿಷ್ಣುವನ್ನೇ ಯಾಕೆ ಇಟ್ಕೋಬೇಕು ಅಂತ ಪ್ರಶ್ನೆ ಬಂದ್ರೆ, ಯಮ್ ಅಂತಃಸಮುದ್ರೇ ಸ್ಥಿತಂ ಜ್ಞಾನಿನಃ ಜಾನಂತಿ ಇತಿ ವಿಷ್ಣುಲಿಂಗಾದೇವ. ಈಗ ತತ್ಶಬ್ದದಿಂದ ವಿಷ್ಣುವನ್ನು ಇಟ್ಕೊಳ್ದೆ ಮತ್ತಾರನ್ನಾದ್ರೂ ಇಟ್ಕೊಂಡ್ರೆ ಅವರು ಸಮುದ್ರ ಮಧ್ಯದಲ್ಲಿ ಇದ್ದಾರೆ ಅನ್ನೋದು ಹೊಂದಬೇಕಲ್ಲ. ಅದನ್ನು ಹೇಗೆ ಹೊಂದಿಸ್ತಾರೆ? ಸಮುದ್ರ ಮಧ್ಯದಲ್ಲಿ ಇರುವಿಕೆ ಅನ್ನೋದೊಂದು ಲಿಂಗ, ಅಂದ್ರೆ ಕಾರಣ. ಭಗವಂತನಿಗೆ ಈ ಶಬ್ದ ವಾಚಕ ಅಂತ, ವಿಷ್ಣುವಿಗೆ ಈ ಶಬ್ದ ವಾಚಕ ಅಂತ. ಹೀಗೆ ಅದೊಂದು ಲಿಂಗ. ಅದು ಆ ಲಿಂಗದಿಂದ ವಿಷ್ಣುವನ್ನೇ ತಿಳ್ಕೊಳ್ಬೇಕು. ಅದಕ್ಕೆ ಸಮುದ್ರ ಮಧ್ಯಸ್ಥಿತತ್ವಸ್ಯ ಅನ್ಯತ್ರ ಕಥಂಚಿತ್ ಸಂಭವಾತ್ ತತ್ಶಬ್ದೇನ ಕುತೋ ವಿಷ್ಣುತ್ವ ನಿಶ್ಚಯ. ಅದಕ್ಕೆ ಮತ್ತೂ ಪ್ರಶ್ನೆ ಅವ್ರದ್ದು. ಹೌದು, ಸಮುದ್ರ ಮಧ್ಯದಲ್ಲಿ ವಿಷ್ಣು ಇದ್ದಾನೆ, ಇಲ್ಲ ಅಂತಲ್ಲ. ಆದರೆ ಸಮುದ್ರ ಮಧ್ಯದಲ್ಲಿ ಇರುವಿಕೆ ಅನ್ನೋದು ಬೇರೆ ದೇವತೆಗಳಲ್ಲೂ ಬೇರೆ ವ್ಯಕ್ತಿಗಳಲ್ಲೂ ಯಾವುದಾದ್ರೂ ಒಂದು ಕಾರಣದಿಂದ ಯಾವುದಾದ್ರೂ ಒಂದು ಕಾಲದಲ್ಲಿ ಬರಬಹುದಲ್ಲ. ಆದ್ರಿಂದ ತತ್ಶಬ್ದದಿಂದ ವಿಷ್ಣುವನ್ನೇ ತಗೊಳ್ಬೇಕು ಅಂತ ತೀರ್ಮಾನ ಆಗೋದು ಹೇಗೆ? ವಿಷ್ಣುತ್ವ ನಿಶ್ಚಯ. ಈ ಪ್ರಶ್ನಕ್ಕೂ ಕೂಡ ನಿರವಕಾಶ ಶ್ರುತೇ ಏವ ಇತ್ಯಾಹ. ಅದಕ್ಕೂ ಕೂಡ ಈ ಶ್ರುತಿ ಏನಿದೆಯಲ್ಲ, ಈ ನಿರವಕಾಶವಾದಂತಹ ಶ್ರುತಿಯಿಂದಲೇ ಅದನ್ನು ತಗೊಳ್ಬೇಕು. ಶ್ರುತಿಯು ನಿರವಕಾಶ ಆಗಿರ್ತದೆ. ಯಾವುದದು? ಎಲ್ಲಾ ಶ್ರುತಿಗಳು ನಿರವಕಾಶ ಆಗಿರ್ತವೆ. ಈಗ ನಮಗೆ ಕಾಣಿಸುವಂತಹ ಶ್ರುತಿ ತನ್ನೋ ವಿಷ್ಣು ಪ್ರಚೋದಯಾತ್, ತನ್ನ ಇತಿ ಅಂತ ಜಯತೀರ್ಥರು ಹೇಳಿದ್ದಾರೆ. ತನ್ನ ಇತಿ ಅಂತ ಹೇಳೋದ್ರ ಮೂಲಕ ಅದೇ ಮಹಾನಾರಾಯಣ ಉಪನಿಷತ್ತೆ. ಆ ಹಿಂದೆ ತದೇವರ್ತಂ ತದು ಸತ್ಯಮಾಹು ಅಂತ ಬಂತಲ್ಲ, ಅದು ಮಹಾನಾರಾಯಣ ಉಪನಿಷತ್ತೆ. ಇದು ಕೂಡ ಮಹಾನಾರಾಯಣ ಉಪನಿಷತ್ತೆ. ವಾಸುದೇವಾಯ ಧೀಮಹಿ, ನಿನ್ನೆ ಅದನ್ನು ಹೇಳಿದ್ದೆ. ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಕೊನೆಯಾಗಿದೆ. ಅವನು ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಅದರ ತಾತ್ಪರ್ಯ. ಅದರಿಂದ ವಿಷ್ಣು ಅಂತ ಶಬ್ದ ಅಲ್ಲಿ ಬಂದಿರೋದ್ರಿಂದ ಭಗವಂತನನ್ನೇ ತಗೊಳ್ಬೇಕು ಹೊರತು ಬೇರೆಯವರನ್ನು ತಗೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ನಿರವಕಾಶ, ಇದಕ್ಕೆ ವಿಷ್ಣು ಶಬ್ದ ಸ್ಪಷ್ಟವಾಗಿ ಅಲ್ಲಿ ಬಂದಿರುವುದರಿಂದ, ವಾಸುದೇವಾಯ ಧೀಮಹಿ ಅಂತ ಸ್ಪಷ್ಟವಾಗಿ ಬಂದಿರುವುದರಿಂದ, ಅಲ್ಲಿ ವಿಷ್ಣು ಅಂತನೂ ಬಂದಿರುವುದರಿಂದ ಅದಕ್ಕೆ ಆ ವೇದವಾಕ್ಯಕ್ಕೆ ಬೇರೆಯವರನ್ನು ತಗೊಳ್ಳಿಕ್ಕೆ ಅವಕಾಶವೇ ಇಲ್ಲ ಅಂತ ಈಗ ಅದ್ರದ್ದು ಗೊತ್ತಾಗ್ತದೆ. ಯತಃ ತಂ ವಿದ್ಮಹೆ, ಅವನನ್ನ ತಿಳಿಯೋಣ, ಮತ್ತೆ ಧೀಮಹಿ, ಅವನನ್ನು ಧ್ಯಾನ ಕೂಡ ಮಾಡೋಣ. ಆದ್ರಿಂದ ತಸ್ಮಾತ್ ಶುಭಂ ಪ್ರತಿ ವಿಷ್ಣು ಚೋದಯಾತ್. ಮಂಗಳದ ಆಲೋಚನೆ, ಮಂಗಳದ ಒಂದು ಧ್ಯಾನ, ಮಂಗಳಮಯವಾದ ಧ್ಯಾನ, ಅದರ ಬಗ್ಗೆ ಭಗವಂತ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ವಿದ್ವದ್ರೂಢಿಗಂತೂ ಪ್ರವೃತ್ತಿ ನಿಮಿತ್ತ ಬೇಕೇ ಬೇಕು. ಅಜ್ಞರೂಢಿಗೂ ಕೂಡ ಪ್ರವೃತ್ತಿ ನಿಮಿತ್ತ ಅಂತ ಅನ್ನೋದು ಇದ್ದೇ ಇರ್ತದೆ. ಈಗ ತತ್ವ ನಿರ್ಣಯದಲ್ಲಿ ಬಂದು ಮಾತನ್ನ ನಾನು ಅವಾಗ ಹೇಳಿದ್ನಲ್ಲ, ಬ್ರಹ್ಮಾಣಿ ಜೀವಾ ಸರ್ವೇಪಿ ಅಂತ. ಎಲ್ಲ ಜೀವರು ಕೂಡ ಬ್ರಹ್ಮರು. ಅಲ್ಲಿಯೂ ಕೂಡ ಪ್ರವೃತ್ತಿ ನಿಮಿತ್ತ ಇದ್ದೇ ಇದೆ. ಯಾಕೆ ಎಲ್ಲ ಜೀವರು ಬ್ರಹ್ಮರು ಅಂದ್ರೆ ಗುಣಪೂರ್ಣರು ಅಂತ ಅರ್ಥ. ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಅವರೆಲ್ಲರೂ ಗುಣಪೂರ್ಣರಾಗೇ ಇದ್ದಾರೆ. ಆದ್ರಿಂದ ಅವರನ್ನು ಕೂಡ ನಾವು ಬ್ರಹ್ಮ ಅಂತ ಕರಿಬಹುದು. ಹಾಗೇನೆ ಆತ್ಮ ಶಬ್ದ, ಹಂಸ ಶಬ್ದ, ಈ ಎಲ್ಲಾ ಶಬ್ದಗಳಿಗೂ ಕೂಡ ಉದಾಹರಣೆ. ಈಗ ಮೊದಲು ಹಂಸ ಶಬ್ದದ ಬಗ್ಗೆ ಹೇಳ್ತೇನೆ. ಹಂಸ ಅನ್ನೋದು ಭಗವಂತನನ್ನು ಮುಖ್ಯವಾಗಿ ಹೇಳ್ತದೆ, ಜೀವರನ್ನು ಹೇಳ್ತದೆ. ಅದು ಹೇಗೆ ಅಂದ್ರೆ, ನಾನು ಮೊನ್ನೆ ಯಾವುದೋ ಒಂದು ಪ್ರವಚನದಲ್ಲಿ ಭಾಗವತ ತಾತ್ಪರ್ಯದೊಂದು ಶ್ಲೋಕ ಉದ್ಧರಿಸಿದ್ದೆ.
ಅದು ಮಹಾಭಾರತದ ಶ್ಲೋಕ. ಹಂ ಸ ಅಂದ್ರೆ ಹ ಅಂದ್ರೆ ಹಿಂದಿನದನ್ನು ಬಿಡುವುದು, ಸ ಅಂದ್ರೆ ಮುಂದಿನದನ್ನು ಸ್ವೀಕಾರ ಮಾಡುವುದು. ಏನು ಹಿಂದಿನದನ್ನು ಬಿಡುವುದು ಅಂದ್ರೆ ಹಿಂದಿನ ದೇಹವನ್ನು ಬಿಟ್ಟು ಮುಂದಿನ ದೇಹವನ್ನು ಸ್ವೀಕಾರ ಮಾಡುವುದು. ಆದ್ರಿಂದ ಜೀವನಿಗೆ ಹಂಸ ಅಂತ ಕರೀತಾರೆ. ಇದು ಜೀವನಲ್ಲಿಯೂ ಕೂಡ ಹಂಸ ಶಬ್ದದ ಪ್ರವೃತ್ತಿ ನಿಮಿತ್ತ ಇದ್ದೇ ಇದೆ. ಬ್ರಹ್ಮ ಶಬ್ದದ ಪ್ರವೃತ್ತಿ ನಿಮಿತ್ತ, ಆತ್ಮ ಶಬ್ದದ ಪ್ರವೃತ್ತಿ ನಿಮಿತ್ತ ಎಲ್ಲವೂ ಇದ್ದೇ ಇದೆ. ಆದ್ರೆ ಮುಖ್ಯವಾಗಿ ದೇಹವನ್ನು ನಮ್ಮಿಂದ ಬಿಡಿಸುವವನು ಮತ್ತು ಹೊಸ ದೇಹವನ್ನು ನಮಗೆ ಕೊಡುವವನು, ತಗೊಳ್ಳುವವರು ನಾವು ಹೌದು, ಆದ್ರೆ ಮುಖ್ಯವಾಗಿ ಅದಕ್ಕೆ ಕಾರಣ ಯಾರು, ಹಿಂದಿನ ಪ್ರೇರಣೆ ಯಾರು ಅಂದ್ರೆ ಭಗವಂತ. ತದ್ದೇತುತ್ವಾತ್ ಹರಿಹಿ ಪರಹ ಅಂತ ಭಾಗವತ ಮಹಾಭಾರತ ಶ್ಲೋಕದಲ್ಲೇ ಇದೆ. ಅದರಿಂದ ಪ್ರವೃತ್ತಿ ನಿಮಿತ್ತವೂ ಕೂಡ ಈ ಅವಿದ್ವದ್ ರೂಢಿಗೂ ಕೂಡ ಪ್ರವೃತ್ತಿ ನಿಮಿತ್ತ ಅಂದ್ರೆ ಅಜ್ಞ ರೂಢಿಗೂ ಕೂಡ ಪ್ರವೃತ್ತಿ ನಿಮಿತ್ತ ಇದ್ದೇ ಇರ್ತದೆ. ವಿದ್ವದ್ ರೂಢಿಗೆ ಹೆಚ್ಚಿಗೆ ಇರ್ತದೆ ಅಷ್ಟೇ, ಅದೇ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿರ್ತದೆ ಅಷ್ಟೇ. ಹೀಗೆ ತಿಳ್ಕೋಬಹುದು. ಅವಯವ ಅಂದ್ರೆ ಧಾತು ಮತ್ತು ಪ್ರತ್ಯಯಗಳಿಂದ ಲಭ್ಯವಾದ ಅರ್ಥ ಏನಿರ್ತದಲ್ಲ, ಒಂದು ಶಬ್ದಕ್ಕೆ ಅವಯವಗಳು ಅಂದ್ರೆ ಧಾತು ಮತ್ತು ಅದರ ಒಂದು ಪ್ರತ್ಯಯ, ಅದರಿಂದ ಆ ಶಬ್ದ ನಿಷ್ಪನ್ನ ಆಗಿರ್ತದೆ. ಆ ಅವಯವದ ಅರ್ಥ, ಆ ಅವಯವಗಳ ಎರಡೂ ಸಮಾಗಮದಿಂದ ಏನೊಂದು ಅರ್ಥ ಸಿಗ್ತದಲ್ಲ, ಅದೇ ಒಂದು ಆ ಶಬ್ದದ ಅರ್ಥ, ಅದೇ ಪ್ರವೃತ್ತಿ ನಿಮಿತ್ತ. ಅಂಥ ಪ್ರವೃತ್ತಿ ನಿಮಿತ್ತದಿಂದಲೇ ಆ ಶಬ್ದ ಆ ವಸ್ತುವನ್ನು ಹೇಳ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.